ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋ ಪದದ ಬಗ್ಗೆ ಮಾತಾಡೋಣ. ನಾವು ಹೋದ ಸಂಚಿಕೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಜಗತ್ ಮಿಥ್ಯ, ಅದ್ವೈತ ತತ್ವಶಾಸ್ತ್ರದಲ್ಲಿ ಇದನ್ನು ಒಂದು ಪ್ರತಿಪಾದನೆ ಮಾಡ್ತಾರೆ, ಜಗತ್ ಮಿಥ್ಯ ಅಂತ. ಅಂದರೆ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಅಂದರೆ ಬ್ರಹ್ಮ ಮಾತ್ರ ಸತ್ಯ, ಈ ಜಗತ್ತು ಮಿಥ್ಯ, ಇದು ನಿಜ ಅಲ್ಲ, ಇದು ಒಂದು ಮಾಯ, ಎಲ್ಲನೂ ಮಾಯ. ಸೊ ಏನು ಅದು ಬಂದಿದೆ, ಸೊ ಇದು ನಿಜನಾ ಅಂತ ನೋಡೋದಾದರೆ ವೇದಿಕ್ ದೃಷ್ಟಿಕೋನದಿಂದ ಇದು ನಿಜ ಅಲ್ಲ. ಬ್ರಹ್ಮ ಸತ್ಯ ಹೌದು, ಲೈಕ್ ದೇವರು, ಪರಮಾತ್ಮ, ಬ್ರಹ್ಮನ್ ಅದು ಸತ್ಯ ಹೌದು, ಅವರು ಸತ್ಯವಾದದ್ದೇ, ಅದು ನಿಜವಾಗಿ ಇರೋರು. ಅದು ಸತ್ಯ ಆಗಿದ್ರೆ ಅವರು ಅಸತ್ಯವಾದ ಮಾಯಾ ಜಗತ್ತನ್ನು ಅವರು ಯಾತಕ್ಕೆ ರಚನೆ ಮಾಡ್ತಾರೆ? ಅವರು ಸತ್ಯ ಅಂದರೆ ಅವರ ಸೃಷ್ಟಿ ಕೂಡ ಸತ್ಯವೇ. ಸೊ ಈ ಜಗತ್ತು ಕೂಡ ಸತ್ಯವೇ, ಇದರಲ್ಲಿರೋ ನಾನು ನೀವು ಎಲ್ಲರೂ ಸತ್ಯವೇ. ನಾನು ಇಲ್ಲ, ನಾನು ಮಾಯಾ ನೀನು ಮಾಯಾ ಅಂತ ಹೇಳೋಕ್ಕಾಗಲ್ಲ. ಸೊ ಏನು ಎಲ್ಲನೂ ಇಲ್ಯೂಷನ್, ಎಲ್ಲ ಪ್ರಪಂಚನೇ ಜಗತ್ತೇ ಒಂದು ಇಲ್ಯೂಷನ್, ಒಂದು ಮಾಯಾ, ಇದ್ಯಾವುದು ನಿಜ ಅಲ್ಲ, ಎಲ್ಲನೂ ಸುಳ್ಳು ಅಂತ ಏನು ಹೇಳ್ತಾರೆ ಅದು ನಿಜ ಅಲ್ಲ. ಅದು ಬರೀ ಕಲ್ಪನೆಯ ಲೋಕದಿಂದ ಏನೋ ಬಂದಿರೋವಂತಹ ಒಂದು ಮಾತು. ಹಾಗಿದ್ದಲ್ಲಿ ಯಾರಾದರೂ ಒಂದು ಬ್ಯಾಟ್ ತೊಗೊಂಡು ಯಾರ್ದಾದ್ರೂ ತಲೆ ಮೇಲೆ ಹೊಡೆದ್ರೆ, ಇಲ್ಲ ನಾನು ಮಾಯಾ ನೀನು ಮಾಯಾ, ಬ್ಯಾಟು ಮಾಯಾ, ನಿನಗೆ ಪೆಟ್ಟು ಬಿದ್ದಿರೋದು ಮಾಯಾ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ನೋವಾಗೇ ಆಗತ್ತೆ. ಅದೇ ಥರ ಎಲ್ಲನೂ ಮಾಯಾ ಅಂತಾಗಿದ್ರೆ ಅವರು ಊಟ ಕೂಡ ಮಾಡಬಾರ್ದು, ಆಹಾರ ಸೇವನೆ ಮಾಡಬಾರ್ದು. ಸೊ ಈ ಥರ ಈ ಅಸಂಬದ್ಧವಾದ ಯಾವುದೇ ತರಹದ ಅರ್ಥ ಇಲ್ಲದೆ ಇರೋ ಮಾತನ್ನು ಹೇಳಿದ್ರೆ ಇದರಲ್ಲಿ ಯಾವುದೇ ತರಹದ ಪ್ರಾಕ್ಟಿಕ್ಯಾಲಿಟಿ ಅನ್ನೋದಿಲ್ಲ. ಸೊ ವೇದಿಕ್ ಇದನ್ನು ನಿಜವಾಗ್ಲೂ ಒಪ್ಪಲ್ಲ. ವೇದಿಕಲ್ಲಿ ಎಲ್ಲವೂ ರಿಯಲ್, ನೈಜವಾದದ್ದೇನೆ. ಆದರೆ ರಿಯಾಲಿಟಿ ಬೇರೆ ಬೇರೆ ತರಹ ಇರುತ್ತೆ. ಈ ಥರದ್ದು ಒಂದು ರಿಯಾಲಿಟಿ ಇರುತ್ತೆ, ಆ ಥರದ್ದು ಒಂದು ರಿಯಾಲಿಟಿ ಇರುತ್ತೆ. ಆದರೆ ಅದು ಬೇರೆ ತರಹ ಇದೆ ಅನ್ನೋದು ಮಾತ್ರಕ್ಕೆ ಅದು ನಿಜ ಅಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೊ ಇದೇ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ಯಾಕಂದರೆ ಎಲ್ಲನೂ ಸೃಷ್ಟಿಯಾಗಿರೋದು ಪ್ರಕೃತಿಯಿಂದನೇ, ಈ ಪಂಚಮಹಾಭೂತದಿಂದನೇ ಎಲ್ಲ ತಯಾರಾಗಿರೋದು. ಎಲ್ಲ ಶಕ್ತಿ, ಹೈಯರ್ ಪವರ್ಸ್ ಶಕ್ತಿಯಿಂದನೇ ಅದು ಎಲ್ಲನೂ ರಚನೆ ಆಗಿರೋದು. ಸೊ ಅವರು ನಿಜವಾಗ್ಲೂ ಜಗತ್ ಮಿಥ್ಯ, ಎಲ್ಲನೂ ಮಾಯಾ ಅನ್ನೋದಿದ್ರೆ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ಅವರು ಕಾರ್ಯರೂಪಕ್ಕೆ ತಂದು ಅವರು ಆಹಾರ ಸೇವನೆ ಮಾಡೋದು, ಕುಡಿಯೋದು ಎಲ್ಲವನ್ನ ನಿಲ್ಲಿಸಬೇಕು. ಆವಾಗ ಒಪ್ಕೋಬೋದು. ಆದರೆ ಹಂಗೆ ಯಾರೂ ಮಾಡೋಕ್ಕಾಗಲ್ಲ ಅಲ್ವಾ? ಎಲ್ಲನೂ ಮಾಯಾ ಅಂತ ಹೇಳಿ ಎಲ್ಲರೂ ಎಲ್ಲವನ್ನ ಬಿಟ್ಟು ಯಾರೂ ಗುಹೆಯಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ಪ್ರಾಕ್ಟಿಕಲ್ ಅಲ್ಲ, ಅಪ್ರೋಚ್ ಅಲ್ಲ. ಹಾಗಾದರೆ ಈ ಕನ್ಫ್ಯೂಷನ್ ಯಾತಕ್ಕೆ ಬರ್ತಾ ಇದೆ ಅಂದರೆ, ಜನರು ಇದನ್ನು ಉಪನಿಷತ್ತಿಂದ ಕೋಟ್ ಮಾಡ್ತಾ ಇದ್ದಾರೆ. ಉಪನಿಷತ್ ಅಂತ ಏನಿದೆ ಅದರಿಂದ ಜನರು ಈ ವಾಕ್ಯವನ್ನೆಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಆದರೆ ಉಪನಿಷತ್ ಬಗ್ಗೆ ಏನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಉಪನಿಷತ್ ಅಂದರೆ ಏನು ಅಂತ. ಉಪನಿಷತ್ತು ವೇದಿಕ್ ಟೆಕ್ಸ್ಟ್ಸ್ ಅಲ್ಲ, ವೇದಿಕ್ ಟೆಕ್ಸ್ಟೇ ಗ್ರಂಥಗಳೇ ಬೇರೆ, ಉಪನಿಷತ್ತೇ ಬೇರೆ. ಸೊ ಅದೇನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸೊ ಹೀಗೆ ಎಲ್ಲವೂ ಮಾಯಾ ಅಂತಿದ್ರೆ ನಾವು ಎಲ್ಲವನ್ನ ಬಿಟ್ಬಿಡಬೇಕು. ಉದಾಹರಣೆಗೆ ಹೇಳಬೇಕು ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನು ಹೇಳ್ತಾ ಇಲ್ಲ ಅರ್ಜುನನಿಗೆ, ಎಲ್ಲನೂ ಮಾಯಾ, ನೀನೇನು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಕೃಷ್ಣ ಹೇಳ್ತಾ ಇರೋದು ನೀನು ಯುದ್ಧವನ್ನು ಮಾಡಬೇಕು ಅಂತ. ಆದರೆ ಈ ತರಹದ ವಾದ ಏನಿದೆ, ಜಗತ್ ಮಿಥ್ಯ ಅಂದರೆ ಏನೂ ಮಾಡೋ ಅಷ್ಟಿಲ್ಲ, ಎಲ್ಲನೂ ಮಿಥ್ಯ, ಎಲ್ಲನೂ ಮಾಯಾ ಅಂದರೆ ಯಾರೂ ಏನೂ ಮಾಡಬೇಕಾದ್ದಿಲ್ಲ. ಸೊ ಆ ಥರ ಅರ್ಥ ಬರುತ್ತೆ. ಯಾರೂ ಹೈಯರ್ ಆ್ಯಂಡ್ ಡಿವೈನ್ ಆರ್ಡರ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು ಅಂತಿರಲ್ಲ, ಏನು ಕೆಲಸ ಮಾಡಬೇಕು ಅಂತಿರಲ್ಲ, ಏನೂ ಮಾಡಬೇಕು ಅಂತಿರಲ್ಲ. ಸೊ ಇದು ಒಂದು ಎಸ್ಕೇಪಿಸಮ್, ಒಂದು ಎಸ್ಕೇಪ್ ಆ್ಯಟಿಟ್ಯೂಡ್, ಏನೋ ಪಲಾಯನವಾದವಾದ ಏನು ಮನಸ್ಥಿತಿ ಇದೆ, ಪಲಾಯನ ಮಾಡೋದು, ಎಲ್ಲದರಿಂದ ತಪ್ಪಿಸ್ಕೊಂಡು ಓಡ್ ಹೋಗೋದು, ಅಂತಹ ಮನಸ್ಥಿತಿಯ ಒಂದು ವಾಕ್ಯ ಇದು, ಜಗತ್ ಮಿಥ್ಯ. ಇದು ಕೂಡ ವೇದಿಕ್ ಟೆಕ್ಸ್ಟ್ ಒಪ್ಕೊಳ್ಳಲ್ಲ. ಆದರೆ ನಂತರ ಇದೇ ವಾಕ್ಯವನ್ನು ಹೇಳಿದ್ರು, ಇಲ್ಲ ಇದು ತಪ್ಪು ಅಂತ ಯಾರಿದನ್ನು ಹೇಳಿದ್ರು ಅದನ್ನು ವಾಪಸ್ ತಗೊಂಡ್ರು ಆ ಮಾತನ್ನು. ಆದರೆ ಜನರು ಈ ಕಲಿಯುಗದಲ್ಲಿ ಸುಮಾರು ವಿಷಯಗಳನ್ನು ಅವ್ರಿಗೆ ಬೇಕಾದಂಗೆ ಅದನ್ನು ತಿರುಚ್ಕೊಂಡು ಮುರ್ಚ್ಕೊಂಡು ಏನೋ ಮಾಡಿದ್ದಾರೆ. ಆದರೆ ನಾವು ಅದಕ್ಕೇನೆ ಯಾವಾಗ್ಲೂ ವೇದ್ ವ್ಯಾಸ್ ಯಾವ ಗ್ರಂಥಗಳನ್ನು ರಚನೆ ಮಾಡಿದ್ರು, ಅಂದರೆ ವೇದಗಳನ್ನು ಅವರು ವಿಭಜನೆ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಏನು ಮಾಡಿದ್ರು, ಆಮೇಲೆ 18 ಪುರಾಣಗಳನ್ನು ಮಾಡಿದ್ರು, ಮಹಾಭಾರತವನ್ನು ರಚನೆ ಮಾಡಿದ್ರು. ಸೊ ವೇದವ್ಯಾಸ್ ಋಷಿ ಏನನ್ನ ರಚನೆ ಮಾಡಿದ್ರು ನಾವು ಅದನ್ನು ಮಾತ್ರ ನಿಜ ಅಂತ ತಗೊಳ್ಳೋಕ್ಕೆ ಸಾಧ್ಯ.
ಅದಾದ್ಮೇಲೆ ಕಲಿಯುಗದಲ್ಲಿ ಸುಮಾರೆಲ್ಲ ಏನು ಬಂದಿದೆ ಅದನ್ನು ನಾವು ನಿಜ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಕಲಿಯುಗದಲ್ಲಿ ಸುಮಾರೆಲ್ಲ ಈ ವೇದ ಗ್ರಂಥಗಳನ್ನು ಕೂಡ ಕರಪ್ಟ್ ಮಾಡಲಾಗಿದೆ, ಅಂದರೆ ಅದನ್ನು ವಿರೂಪಗೊಳಿಸಿದ್ದಾರೆ. ಬೇಕು ಅಂತಲೂ ಇರ್ಬೋದು ಅಥವಾ ಅಜ್ಞಾನದಿಂದನೂ ಇರಬಹುದು. ಸೊ ಹಾಗಾಗಿ ನಾವು ವೇದಿಕ್ ಗ್ರಂಥಗಳನ್ನು ಓದಬೇಕಾದ್ರೆ ಒಂದು ತುಂಬ ದೊಡ್ಡ ಅರಿವಿನಿಂದ ಅದನ್ನು ಓದಬೇಕಾಗತ್ತೆ ಅಥವಾ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ನಿಜವಾದ ಗುರುವಿನ ಗೈಡೆನ್ಸ್ ಏನಿದೆ, ಮಾರ್ಗದರ್ಶನದಲ್ಲೇನೆ ಅದನ್ನ ಓದಿದಾಗ ಕಲಿತಾಗ ಅದು ಸರಿಯಾದ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಾಂದರೆ ಈ ರೀತಿ ಸುಮಾರು ತಪ್ಪು ಅರ್ಥಗಳನ್ನು ಮಾಡಿಕೊಂಡು ಅದನ್ನು ಪ್ರತಿಪಾದನೆ ಮಾಡಿ ಎಷ್ಟೊಂದು ಜನ ಅದನ್ನು ನಂಬಿ ಜಗತ್ತು ಮಿಥ್ಯ, ಎಲ್ಲನೂ ಮಾಯ, ಇದು ನಾವೇನು ಮಾಡೋಷ್ಟಿಲ್ಲ ಅಂದ್ಕೊಂಡು ಆ ಹಾದಿಯಲ್ಲಿ ಹೋದವರು ಸುಮಾರು ಜನ ಇದ್ದಾರೆ. ಆ ಥರ ಹೋಗಿ ಅದು ಜೀವನವನ್ನು ಹಾಳು ಮಾಡಿಕೊಂಡು ವೇಸ್ಟ್ ಮಾಡ್ಕೊಂಡಿದ್ದಾರೆ ಬೇಸಿಕಲಿ. ಸೊ ಅದಕ್ಕೇನೆ ವೇದಿಕ್ಕೂ ಇದನ್ನು ಯಾವತ್ತೂ ಪ್ರತಿಪಾದನೆ ಮಾಡಲ್ಲ. ಜಗತ್ತು ಮಿಥ್ಯ ಅಲ್ಲ, ಜಗತ್ತೂ ಸತ್ಯವೇ. ಹೇಗೆ ಬ್ರಹ್ಮ ಸತ್ಯನೋ ಜಗತ್ತು ಸತ್ಯ, ನಾವಿರೋದು ಸತ್ಯ, ಎಲ್ಲನೂ ಸತ್ಯವೇ. ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.